ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ತಾಲಾ ವಬರಕಾತು. ನಾನು ಮೈಸೂರಿನಲ್ಲಿ ಈಗ ಇರುವುದು ನಂಜುಮಳಿಗೆ ಎಂಬ ಪ್ರದೇಶದಲ್ಲಿ. ನಂಜುಮಳಿಗೆಯ ಮಣ್ಣಲ್ಲಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವ ಶೇಖ್ ದಿಲ್ಬರ್ ಶಾ ವಲಿ ದರ್ಗಾ ಶರೀಫ್. ಇದರ ಒಳಗಡೆ ಬಂದರೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇಲ್ಲಿ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ಸ್ ಎಂಬ ಭೇದ ಭಾವವಿಲ್ಲದೆ ಎಲ್ಲರೂ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸುವಂತಹ ಈ ಒಂದು ದರ್ಗಾ ಶರೀಫ್. ಯಾವುದೇ ಒಂದು ಫಂಕ್ಷನ್ ಆಗಲಿ, ಯಾವುದೇ ಒಂದು ಪ್ರೋಗ್ರಾಮ್ ಆಗಲಿ ಇಲ್ಲಿ ನಡೆಯಬೇಕಂದ್ರೆ ಎಲ್ಲ ಧರ್ಮದವರು ಬಂದು ಸೇರ್ತಾರೆ. ಪ್ರತಿ ವರ್ಷವೂ ಕೂಡ ಉರೂಸ್ ಕಾರ್ಯಕ್ರಮ ನಡೀತದೆ. ಸಾವಿರಾರು ಜನರು ಸೇರುವಂತಹ ಉರೂಸ್ ಕಾರ್ಯಕ್ರಮವಾಗಿರುತ್ತೆ. ಇಲ್ಲಿ ನಡೀತಾ ಇರುವುದು 7 ದಿನ 8 ದಿನ ನಡೀತದೆ. ಈ 8 ದಿನಗಳಲ್ಲಿಯೂ ಕೂಡ ಅನ್ನದಾನ ಸಂತರ್ಪಣೆ ಇಲ್ಲಿ ನಡೀತಾ ಇರ್ತದೆ. ಬಂದವರಿಗೆಲ್ಲರಿಗೂ ಅನ್ನದಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಧಾರಾಳ ಕರಾಮತ್ ತೋರಿಸಿದಂತಹ ಮಹಾನ್ ವ್ಯಕ್ತಿಯಾಗಿದ್ದಾರೆ. ಇಲ್ಲಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವುದು. ಇನ್ಶಾ ಅಲ್ಲಾ ಯಾರಾದರೂ ಈ ಒಂದು ದರ್ಗವನ್ನು ಭೇಟಿ ಮಾಡಬೇಕೆಂದರೆ ಮೈಸೂರಿಗೆ ಬಂದು ನಂಜುಮಳಿಗೆ ಎಲ್ಲಿ ಎಂದು ಕೇಳಿದರೆ ನಂಜುಮಳಿಗೆ ಟೌನಲ್ಲಿ ಬಂದಾಗ ಈ ದರ್ಗಾ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇವರ ಕರಾಮತ್ತಿನಿಂದ ಅಲ್ಲಾಹು ನಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಸಂತೋಷ ಜೀವನವನ್ನು ಕೊಟ್ಟು ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ತಾಲಾ ವಬರಕಾತು.